ಕೃಷಿಯ ಜೊತೆಯಲ್ಲಿ ಹೈನುಗಾರಿಕೆಯನ್ನು ಮಾಡಿದಾಗ ಯಶಸ್ಸು ಕಾಣಲು ಸಾಧ್ಯವಾಗುತ್ತದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಬೊಮ್ಮರಸನಹಳ್ಳಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನೂತನವಾಗಿ ಹಲವು ಕಟ್ಟಡಗಳನ್ನು ಮಾಡಬೇಕಾಗಿದ್ದು ಯೋಜನೆಯನ್ನು ರೂಪಿಸಲಾಗುತ್ತಿದೆ. ಈ ಗ್ರಾಮಕ್ಕೂ ಸಹ ತುಮಕೂರು ಹಾಲು ಒಕ್ಕೂಟದಿಂದ 6 ಲಕ್ಷ ಹಾಗೂ ಕರ್ನಾಟಕ ಹಾಲು ಮಹಾಮಂಡಳಿಯಿಂದ 4.5 ಲಕ್ಷ ಅನುದಾನವನ್ನು ನೀಡುತ್ತಿದ್ದು, ಒಟ್ಟು 20 ಲಕ್ಷ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗುತ್ತದೆ. ತುಮಕೂರು ಹಾಲು ಒಕ್ಕೂಟವು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಮಾಡುತ್ತಿದ್ದು, ಪ್ರತಿಯೊಬ್ಬರೂ ಅದರ ಸಹಾಯ ಪಡೆದುಕೊಳ್ಳಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಉಳಿದುಕೊಳ್ಳಲು ವಿದ್ಯಾರ್ಥಿನಿಯರ ವಸತಿ ನಿಲಯ, ಉತ್ತಮ ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರ, ಮ್ಯಾಟ್ ವಿತರಣೆ, ಹುಲ್ಲು ಕತ್ತರಿಸುವ ಯಂತ್ರ ಹೀಗೆ ಹಲವು ರೀತಿಯ ಅನುಕೂಲಗಳನ್ನು ಮಾಡುತ್ತಿದ್ದು, ರೈತರು ಹೆಚ್ಚಿನ ರೀತಿಯಲ್ಲಿ ಗುಣಮಟ್ಟದ ಹಾಲನ್ನು ಸಂಘಕ್ಕೆ ನೀಡಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಪರಮಶಿವಯ್ಯ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ತುಮಕೂರು ಹಾಲು ಒಕ್ಕೂಟದ ಅಧಿಕಾರಿ ವರ್ಗ, ಗ್ರಾಮಸ್ಥರು ಹಾಜರಿದ್ದರು. ಶಂಕುಸ್ಥಾಪನೆ ವಿಚಾರಕ್ಕೆ ಸಹ ನಾವು ಬಂದಿದ್ದೀವಿ. ಇಲ್ಲಿನ ಡೈರಿಗೆ ನಾವು ನಮ್ಮ ಒಕ್ಕೂಟದಿಂದ 6 ಲಕ್ಷ ಮತ್ತು KMFನಿಂದ 4.5 ಮತ್ತು ಧರ್ಮಸ್ಥಳದಿಂದ 2 ಲಕ್ಷ ಹಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ. ಎಲ್ಲ ಸೇರಿ 12.5 ಲಕ್ಷ ಆಗುತ್ತೆ. ಅದಾದರೆ ಸಾಲದೇ ಇದ್ದರೆ ನಮ್ಮನೆಯವರು ಅನುದಾನದಲ್ಲೂ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ತೀವಿ. ಆಮೇಲೆ ನಿಮ್ಮಲ್ಲಿರುವಂಥ ಉಳಿತಾಯನ ಸೇರಿಸಿ ಚೆನ್ನಾಗಿ ಕಟ್ಟಲಿ, ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಲಿ, ಇಡೀ ಜಿಲ್ಲೆಗೆ ಮಾದರಿ ಆಗೋ ಥರ ಬಿಲ್ಡಿಂಗ್ನ ಕಟ್ಟಿ ಅದೇ ಮಾದರಿ ಆಗೋ ಥರ ಈ ಡೈರಿನ ನಡೆಸ್ಕೊಂಡು ಹೋಗಿ ಇಲ್ಲಿರೋಂಥ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮದ ಎಲ್ಲ ಹಿರಿಯರು ಮತ್ತು ಎಲ್ಲ ಸಹೋದರರು ಮತ್ತು ಅಕ್ಕತಂಗಿಯರೆಲ್ಲರಲ್ಲಿ ನನ್ನ ಮನವಿ, ಹೆಚ್ಚಿನ ಪ್ರಮಾಣದಲ್ಲಿ ನಂದಿನಿಗೆ ಹಾಲನ್ನು ಹಾಕಿ ನೀವು ಬೆಳೀರಿ, ಒಕ್ಕೂಟವನ್ನು ಬೆಳೆಸಿ, ಸಂಘವನ್ನು ಬೆಳೆಸಿ. ಧನ್ಯವಾದಗಳು. ಮಾತಾಡಿದಂಥ ಶ್ರೀಮತಿ ಭಾರತಿ ಶ್ರೀನಿವಾಸ್ ಧನ್ಯವಾದಗಳು. ನೀವೇ ಮಾತಾಡ್ತೀರಾ? ಬೇಡ, ಇನ್ನೇನು ಈಗ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀವಿ. ತಾವೇನೆಲ್ಲ ಗ್ರಾಮಸ್ಥರು ತಾವು ಬಂದಿದ್ದೀರ